ಹಾಗಾಗಿ ನಮ್ಮ ರೈತರಿಗೆ ಈ ತರ ಸರ್ಕಾರ ಯೋಜನಾ ಊಟಂಕ ಹೋಗ್ಬೇಕು, ಎಲ್ಲರಿಗೆ ಮಾಹಿತಿ ಆಗ್ಬೇಕು, ನಮ್ಮ ರೈತರಿಗೆ ಮಜಬೂತ್ ಆಗ್ಬೇಕು. ಅದಕ್ಕಾಗಿ ಇವತ್ತು ನಾವು ಔರಾದ ತಾಲೂಕ ಬೀಜೋತ್ಪಾದನೆ ಕೇಂದ್ರ ಉದ್ಘಾಟನೆ ಮಾಡಿದೀವಿ. ಅವನು ಮೂರೇ ಹೇಳಿದೀವಿ: ಕ್ವಾಲಿಟಿ, ಕ್ವಾಂಟಿಟಿ, ಆಮೇಲೆ ದುಡ್ಡು ಜಾಸ್ತಿ ತಗೊಂಡು, ಆಮೇಲೆ ನಮ್ಮ ಕರ್ನಾಟಕ ಬೀಜ ಎಲ್ಲ ಮಹಾರಾಷ್ಟ್ರ ಹೋಗ್ಬಾರ್ದು. ಹೋದ್ರೆ ನಾವೇ ದುಡ್ಡು ಮಾಡ್ಕೊತೀವಿ, ನಾವು ಯಾರು ಕೇಳಲ್ಲ. ಯಾಕಂದ್ರೆ ನಮ್ಮ ಬೀಜ ರೇಟ್ ಹೋಗ್ತಾ ಇದೆ. ಆಮೇಲೆ ಬ್ಲ್ಯಾಕ್ ಮೇಲೆ ಹಾಕೊಂಡು ಯಾವ ಪಾನಿಗೆ ಹಾಕೊಂಡು ಬಂದ್ ರೈತರಿಗೆ ಯಾರು ಬೇರೆ ಬಂದ್ರೆ ಹಾಕ್ತಾರೆ. ನಾವು ಹೇಳಿಲ್ಲ, MLA ಆಗಿ ನಾನು ಆಗಿದ್ದೀನಿ, ಯಾವ ಫೋನ್ ಮಾಡಿದ್ರೆ ನಾವು ಉಲ್ಟಾ ತಿಂದ ಕೆಲಸ ನಾನು ಹೇಳಲ್ಲ, ಹೇಳಿಲ್ಲ ಅಂದ್ರೆ ಹೇಳಲ್ಲ. ಫೋನ್ ಮಾಡಿದೀವಿ, ಅವರು ಫೋನ್ ಮಾಡಿದೀವಿ ಅಂತ. ನಮ್ದು ಇದೆ, ರೈತರಿಗೆ ಸ್ಕೀಮ್ ಪೂರ ಮಂತ್ರಿಗೆ ಹೋಗ್ಬೇಕು, ಅನ್ನದಾತಾಗೆ ಸೌಲಭ್ಯ ಆಗ್ಬೇಕು. ನಮ್ಮ ಗುರಿ ಇದೆ. ನಾವು ನಮ್ಮ 4 ಸ್ಥಾನ ಆಯ್ಕೆ ಮಾಡಿದ್ರಿ. 2007, 2013, 2018, 2023. ಈಗ ಹೇಳಿದ್ರು ಆಗಿಲ್ಲ, ಕೊಡ್ಬೇಕು. ಇಲ್ಲಿ ಸರ್ ಇಲ್ಲಿ ನೋಡಿ ಸರ್. ಓಕೆ ಸರ್, ರೈಟ್. ಯಾರು ಕೊಡ್ತಾ ಇದ್ರಿ? ರೈತರು ಸಾಬ್ರು ರೈತರ ಸಲುವಾಗಿ ಈ ಮುಂಗಾರು ಹಂಗಾಮ ಬೀಜ ಬಿತ್ತನೆ ಚಾಲನೆ ಕೊಡ್ತಾ ಇದ್ದೀವಿ. ನಿನ್ನೆ ಕಮನಗರ ತಾಲೂಕು ಪೂರ್ಣ ಆಗಿದೆ, ಇವತ್ತು ಹೊರ ತಾಲೂಕು ಪೂರ್ಣ ಮಾಡಿದ್ದೀವಿ. ಎಲ್ಲ ರೈತರಿಗೆ ಸರಿಯಾಗಿ ಬೀಜ ಕೊಡಬೇಕು, ಯಾವ ರೇಟ್ ಇದೆ ಡಿಸ್ಪ್ಲೇ ಆಗಬೇಕು, ರೈತರಿಗೆ ವಂಚನೆ ಆಗಬಾರ್ದು, ರೈತರಿಗೆ ಮೋಸ ಆಗಬಾರ್ದು. ಆಮೇಲೆ ಬೀಜ ಯಾವ ಕೊಡ್ತಾ ಇದ್ದೀನಿ ಕ್ವಾಲಿಟಿ ಕೊಡಬೇಕು, ಯಾವ ಕಂಪನಿ ಕೊಡ್ತಾ ಇದ್ದೀನಿ ಡಿಸ್ಪ್ಲೇ ಮಾಡಬೇಕು. ಈ ಥರ ಹೇಳಿ ಪ್ರತಿ ಗ್ರಾಮ ಸೇವೆಗೆ ಮೀಟಿಂಗ್ ಮಾಡಿ ತಿಳಿಸಿದ್ದೀನಿ. ನಮ್ಮ ರೈತರ ಅನ್ನದಾತ, ನಮ್ಮ ದೇಶದಲ್ಲಿ ಸೈನಿಕರು ರೈತರು ನಮ್ಮ ಪಾಲಿಗೆ ದೇವರು. ಅದಕ್ಕಾಗಿ ರೈತರಿಗೆ ಯಾವ ಕಾರಣ ನಮ್ಮ ಸ್ಕೀಮ್ ಇದೆ, ಯಾವ ಇನ್ಶೂರೆನ್ಸ್ ಬರ್ತಾ ಇದೆ ಎಲ್ಲ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಅವೆಂದ ನಾನು ಯಾವ್ಯಾವ ಡೇಟ್ ಫಿಕ್ಸ್ ಮಾಡಿದ್ದೀನಿ, ಯಾವ್ಯಾವ ಡೇಟ್ ಫಿಕ್ಸ್ ಮಾಡಿದ್ದೀನಿ. ಈ ಸಮಯದಲ್ಲಿ ಈ ಊರಿಂದ ರೈತರು ಬರಬೇಕು. ಆಮೇಲೆ ಚಿಟ್ಟಿ ಮುಖಾಂತರ ಏನು ಮಾಡಿದ್ದೀವಿ ಈ ಥರ ಬೀಜ ತಗೋಬೇಕು. ಆಮೇಲೆ ನಾನು ಹೇಳಿದ್ದೀನಿ ರೈತರಿಗೆ ಯಾವ್ಯಾವ ಬೀಜ ತೊಗರಿ, ಸೋಯಾಬೀನು, ಹೆಸರು ಇದು ಕೊಡ್ತಾ ಇದ್ದೀನಿ, ಕ್ವಾಲಿಟಿ ಕೊಡಬೇಕು ಅಷ್ಟೇ ಹೇಳ್ತೀನಿ. ಜನಸಂಪರ್ಕ ಕೇಂದ್ರ ಇದು ಔಷಧಿ ಕೇಂದ್ರದಲ್ಲಿ ಒಂದು ಕೇಂದ್ರ ನಮ್ಮ ಜನಪ್ರಿಯ ಪ್ರಧಾನಮಂತ್ರಿ ಆದಮೇಲೆ ಕೇಂದ್ರ ಸರ್ಕಾರ ಕಡೆಯಿಂದ ಪ್ರತಿ ಹಾಸ್ಪಿಟಲ್ಗೆ ಗರೀಬ್ ಬಡವರಿಗೆ ಉಚಿತ ರೇಟ್ನಲ್ಲಿ ಸಿಗಬೇಕು, ಕಡಿಮೆ ದರದಲ್ಲಿ ಸಿಗಬೇಕು. ಅದಕ್ಕಾಗಿ ಪ್ರಧಾನಮಂತ್ರಿ ಅವರು ಎಲ್ಲ ಹಾಸ್ಪಿಟಲ್ನಲ್ಲಿ ಎಷ್ಟೋ ಜಿಲ್ಲೆ ತಾಲೂಕಿನಲ್ಲಿ ಹಾಕಿದ್ದಾರೆ. ಈ ಸರ್ಕಾರವು ಬೇಕಂತೂ ವಿರೋಧ ಮಾಡ್ತಾ ಇದ್ದಾರೆ. ಈ ಸಿದ್ದರಾಮಯ್ಯ ಸರ್ಕಾರವು ಜನ ವಿರೋಧಿಯಾಗಿದೆ, ಸಿದ್ದರಾಮಯ್ಯ ಸರ್ಕಾರವು ಬಡವರ ವಿರೋಧಿಯಾಗಿದೆ, ಸಿದ್ದರಾಮಯ್ಯ ಸರ್ಕಾರವು ರೈತರ ವಿರೋಧಿಯಾಗಿದೆ. ನೋಡಿ ಯಾವ್ದು ಭೀ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ಜನರಿಗೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಗುಂಡಾಗಿರಿ ಜಾಸ್ತಿ ಆಗ್ತಾ ಇದೆ, ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ಸರ್ಕಾರಿ ನಮ್ಮದು ಆಗ್ತಾ ಇದೆ, ಸರ್ಕಾರಿ 5 ವರ್ಷ ಪೂರ್ಣ ಆಗಲ್ಲ.